ಮೇಡಮ್ ಈಗ ಸಾರ್ವಜನಿಕರು ದಿನನಿತ್ಯ ಬಳಸುವಂತಹ ವಸ್ತುಗಳು ಸೇವನೆ ಮಾಡುವಂತ ವಸ್ತುಗಳಲ್ಲಿ ಇತ್ತೀಚೆಗೆ ಕಲಬೆರಕೆ ಮತ್ತೆ ಕಲರ್ ಬಳಕೆ ಮಾಡ್ತಾ ಇರೋದು ಆಗ್ತಾ ಇದೆ. ಜನ ಏನ್ ಮಾಡ್ಬೇಕು, ಹೇಗವನ್ನ ಬಳಕೆ ಮಾಡ್ಬೇಕು, ಯಾವ್ಯಾವ್ದ್ರಲ್ಲೆಲ್ಲ ಕಲಬೆರಕೆ ಆಗ್ತಾ ಇದೆ? ಓಕೆ. ಇದು ತುಂಬಾ ಒಳ್ಳೆ ಕ್ವಶನ್. ಈ ಡಿಸ್ಕಷನ್ ಪ್ಯಾನಲ್ ತುಂಬಾ ಚೆನ್ನಾಗಿದೆ. ಯಾಕೆ ಅಂತ ಬಂದ್ರೆ ಈಗ ದಿನನಿತ್ಯ ಬಳಕೆನಲ್ಲೇನೆ ಕಲಬೆರಕೆ ವಸ್ತುಗಳು ಜಾಸ್ತಿ ಆಗ್ಬಿಟ್ಟಿದಾವೆ. ಅಡಲ್ಟ್ರೇಷನ್ ಇಂದ ಸಾವಿರಾರು ತೊಂದರೆಗಳನ್ನ ನಮ್ಮ ದೇಹ ಅನುಭವಿಸ್ತಾ ಇದೆ. ಸೊ ದಿನನಿತ್ಯ ಬಳಕೆನಲ್ಲಿ ಬಳಸೋ ಅಂತ ಅಕ್ಕಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಉಪ್ಪು, ಸಕ್ಕರೆ, ಎಣ್ಣೆ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಇಂಥದ್ರಲ್ಲೆಲ್ಲ ಅಡಲ್ಟ್ರೇಷನ್ ಜಾಸ್ತಿ ಕಾಣಿಸ್ಕೊಂತಾ ಇದೆ. ಇದು ದಿನನಿತ್ಯ ಒಬ್ಬ ಮನುಷ್ಯ ಕಾಮನ್ ಆಗಿ ತಿನ್ನುವಂತ ಬೇಸಿಕ್ ಫುಡ್. ಈ ಬೇಸಿಕ್ ಫುಡ್ ಅಲ್ಲೇನೆ ಸಾಕಷ್ಟು ಕಲಬೆರಕೆ ಬಂದಾಗ ದಿನನಿತ್ಯ ಏನ್ ತಿನ್ಬೇಕು ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿರುತ್ತೆ ಕೆಲವರಲ್ಲಿ. ಸೊ ಹಾಗಾಗಿ ಇವತ್ತು ಒಂದಷ್ಟು ಸೂಕ್ಷ್ಮವಾಗಿ ಯಾವ್ದನ್ನ ಯಾವ ಪ್ರಮಾಣದಲ್ಲಿ ಎಷ್ಟು ಮಟ್ಟಿಗೆ ಯಾವ್ದನ್ನ ಸರಿ ಯಾವ್ದು ತಪ್ಪು ಅಂತ ತೀರ್ಮಾನ ಮಾಡಿ ಎಷ್ಟು ತಿನ್ಬೋದು, ಯಾವ್ದು ತಿನ್ಬಾರ್ದು ಅಂತ ಒಂದು ಸೂಕ್ಷ್ಮವಾಗಿ ಒಂದು ವಿವರಣೆ ಕೊಡ್ತಾ ಹೋಗೋಣ. ಮೊದಲಿಗೆ ನಾವು ಅಕ್ಕಿನ ತಗೊಳೋಣ. ಅಕ್ಕಿ ಎಲ್ಲಾ ರೀತಿನಲ್ಲೂ ಸುಮಾರು ಒಂದು 100-150 ತಳಿ ಅಕ್ಕಿಗಳು ಕಂಡು ಬರ್ತವೆ ನಮ್ಮ ಇಂಡಿಯಾನಲ್ಲಿ. ಅದಕ್ಕಿಂತ ಹೆಚ್ಚು ಇದ್ರೂ ಇರ್ಬೋದು, ಗೊತ್ತಿಲ್ಲ. ಬಟ್ ನಮ್ಮ ಇಂಡಿಯಾನಲ್ಲಿ ನಾವು ಸೌತ್ ಇಂಡಿಯನ್ಸ್ ಅಂತ ಕನ್ಸಿಡರ್ ಮಾಡಿದಾಗ ನಮ್ಮಲ್ಲಿ ದೊಡ್ಡಿ ಭತ್ತ, ಮತ್ತೆ ಕೆಲವೊಂದು ಅನ್ಪಾಲಿಶ್ಡ್ ರೈಸ್ಗಳು, ಈ ತರ ರಾಜಮುಡಿ ಅಕ್ಕಿ, ಆ ತರದೆಲ್ಲ ಬರ್ತಾ ಇರ್ತವೆ. ಬಟ್ ಆದ್ರೆ ಈಗ ಸಿಗ್ತಾ ಇರುವಂತ ಪದಾರ್ಥ ಅಕ್ಕಿಗಳು ಎಲ್ಲಾನು ಬ್ರೀಡ್ಸ್ ಚೇಂಜ್ ಆಗ್ಬಿಟ್ಟಿರುತ್ತೆ. ಪ್ರೊಡಕ್ಷನ್ ಜಾಸ್ತಿ ಮಾಡಿ ನಮ್ಗೆ ಸಪ್ಲೈ ಕೊಡೋ ಇಂಟೆನ್ಷನ್ ಅಲ್ಲಿ, ಎಲ್ಲಾರ್ಗು ಮೀಟಪ್ ಆಗೋ ಇಂಟೆನ್ಷನ್ ಅಲ್ಲಿ ಅದ್ರದ್ದು ಕ್ವಾಲಿಟಿನ ನಾವು ಕಮ್ಮಿ ಮಾಡ್ತಾ ಹೋಗ್ತಾ ಇದೀವಿ. ಸೊ ಬ್ರೀಡ್ ಅಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಗಿರುತ್ತೆ, ಸಪ್ಲೈ ಚೈನ್ ಮೀಟಪ್ ಆಗ್ತಾ ಇರುತ್ತೆ, ಬಟ್ ಅದ್ರಲ್ಲಿರೋ ನ್ಯೂಟ್ರಿಷನ್ ಕಂಟೆಂಟ್ ತುಂಬಾ ಕಮ್ಮಿ ಆಗ್ತಾ ಹೋಗುತ್ತೆ. ಬಟ್ ಆದ್ರೆ ನಮ್ಮ ಇರೋ ಅಕ್ಕಿ ತಳಿನಲ್ಲಿ ಈ ರಾಜಮುಡಿ ಅಕ್ಕಿ ಆಗಿರ್ಬೋದು, ದೊಡ್ಡಿ ಭತ್ತ ಆಗಿರ್ಬೋದು, ಇಲ್ಲ ಅಂದ್ರೆ ಇನ್ನು ಬೆಸ್ಟ್ ಅಲ್ಲಿ ಬೆಸ್ಟ್ ಅಂತ ಅಂದ್ರೆ ಅನ್ಪಾಲಿಶ್ಡ್ ಕೇರಳ, ಮಂಗಳೂರು ಕಡೆ ಉಪಯೋಗಿಸ್ತಾರಲ್ಲ ಕೆಂಪಕ್ಕಿ, ದಪ್ಪ ಅಕ್ಕಿ, ಕುಸುಲಕ್ಕಿ ಅಕ್ಕಿ ಅಂತ ಕರೀತಾರೆ. ಅನ್ಪಾಲಿಶ್ಡ್ ಪ್ಯಾರಾಬಾಯ್ಲ್ಡ್ ಕುಸುಲಕ್ಕಿನ ಎಷ್ಟು ಮಟ್ಟಿಗೆ ಯೂಸ್ ಮಾಡ್ತೀವೋ ಅಷ್ಟು ತುಂಬಾ ದೇಹದ ಮೇಲೆ ತುಂಬಾ ಒಳ್ಳೆ ಪರಿಣಾಮ ಬೀರುತ್ತೆ. ಯಾಕೆ ಅಂದ್ರೆ ಇದರಲ್ಲಿ ಹೆಚ್ಚು ನಾರಿನಂಶ ಉಳ್ದಿರುತ್ತೆ. ಇದು ತಿಂತಾ ಇದ್ರೆ ಕಮ್ಮಿ ತಿಂದ್ರು ಜಾಸ್ತಿ ಹೊಟ್ಟೆ ತುಂಬಿರುತ್ತೆ. ಅಷ್ಟೇ ಅಲ್ಲ, ಇದು ನಮ್ಮ ದೇಹದ ಹೊಟ್ಟೆ ಒಳಗಡೆಯಿಂದ ಕರಳಿಗೆ ಬಂದ ತಕ್ಷಣ ಅದು ಇಮಿಡಿಯೇಟ್ ಆಗಿ ಡೈಜೆಷನ್ ಶುರು ಮಾಡಿದ್ರು ನಿಧಾನಕ್ಕೆ ಗ್ಲೂಕೋಸ್ ಅಂಶನ ರಕ್ತಕ್ಕೆ ಬಿಡ್ತಾ ಹೋಗುತ್ತೆ. ಸೊ ಒಂದ್ಸಲ ನಿಧಾನಕ್ಕೆ ರಕ್ತದಲ್ಲಿ ಗ್ಲೂಕೋಸ್ ಅಂಶ ಸೇರ್ತಾ ಹೋದಾಗ ನಮ್ಗೆ ಸುಸ್ತು, ಆಯಾಸ ಏನೂ ಆಗೋದಿಲ್ಲ. ಎನರ್ಜಿ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಆಗ್ತಾ ಇರುತ್ತೆ. ಅದೇ ರೀತಿ ಶುಗರ್ ಈಗ ಹೆಚ್ಚು ಪ್ರಮಾಣದಲ್ಲಿ ಕಾಣಿಸ್ಕೊಳ್ತಾ ಇರೋದು ಸಕ್ಕರೆ ಕಾಯಿಲೆ. ಈ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಈ ಕೆಂಪಕ್ಕಿ, ಕೇರಳ ಅನ್ಪಾಲಿಶ್ಡ್ ಪ್ಯಾರಾಬಾಯ್ಲ್ಡ್ ರೈಸ್, ಇದು ತಗೊಂಡ್ರೆ ಖಂಡಿತವಾಗೂ ಶುಗರ್ ಮೇಂಟೈನ್ ಮಾಡೋದ್ರಲ್ಲಿ ತೊಂದ್ರೆನೇ ಆಗೋದಿಲ್ಲ. ಎಂತ ಆಂಟಿ ಡಯಾಬಿಟಿಕ್ ಡ್ರಗ್ಸ್ ತಗೊಂತಿದ್ರು ಪರವಾಗಿಲ್ಲ. ಈ ವೈಟ್ ಅಕ್ಕಿ, ಏನು ಬಿಳಿ ಅಕ್ಕಿ ನಾವು ಉಪಯೋಗಿಸ್ತಾ ಇದೀವಿ ದಿನನಿತ್ಯ, ಪಾಲಿಶ್ಡ್ ರೈಸ್, ಅದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ ಕೆಂಪಕ್ಕಿನಲ್ಲೂ ಕೇರಳ ಪ್ಯಾರಾಬಾಯ್ಲ್ಡ್ ರೈಸ್, ಕೇರಳ ಅಥವಾ ಮಂಗಳೂರು ಕಡೆ ಬೆಳೆಯುವಂತ ಕುಸುಲಕ್ಕಿ ಪ್ಯಾರಾಬಾಯ್ಲ್ಡ್ ರೈಸ್, ಇದರಿಂದ ಅನ್ನ ಮಾಡಿ ದಿನನಿತ್ಯ ಎಷ್ಟು ಬೇಕಾದ್ರೂ ಸೇವನೆ ಮಾಡ್ಬೋದು. ಇದರಲ್ಲಿ ಹೆಚ್ಚು ರಾ ಫೈಬರ್ ಇರೋದ್ರಿಂದ ಇದು ಕಂಪ್ಲೀಟ್ ಆಗಿ ಜಾಸ್ತಿನೂ ತಿನ್ಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ತಿಂದ್ರೂ ಅದು ಹೊಟ್ಟೆ ಅಷ್ಟು ತುಂಬುತ್ತೆ. ಅದೇ ರೀತಿ ಇದನ್ನ ಗಂಜಿ ಅಥವಾ ಅನ್ನದ ತರನೇ ಉಪಯೋಗಿಸಿ ಇದರಿಂದ ಬೇರೆ ಏನೇನೋ ರೆಸಿಪಿ ಮಾಡ್ಕೊಂಡು ತಗೊಂಡ್ರು ಇದ್ರ ನ್ಯೂಟ್ರಿಯೆಂಟ್ ಲಾಸ್ ಆಗುತ್ತೆ. ಅಷ್ಟೇ ಅಲ್ಲ, ಇದನ್ನ ರಾತ್ರಿ ಎಲ್ಲ ನೆನ್ಸಿಟ್ಟು ಬೆಳಿಗ್ಗೆ ಕುಕ್ ಮಾಡೋದು, ಈ ತರ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಕ್ಲೀನಾಗಿ ಒಂದು 5-6 ಸಲ ಅಕ್ಕಿ ತೊಳೆದ್ಬಿಟ್ಟು ನೀರ್ ಜಾಸ್ತಿ ಇಟ್ಟು ಇದನ್ನ ಚೆನ್ನಾಗಿ ಬೇಯಿಸಿ ಇದನ್ನ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಉಪಯೋಗ. ನೆಕ್ಸ್ಟ್ ಬಂದ್ರೆ ಗೋಧಿನ ಯೂಶಲ್ ಆಗಿ ಈಗ ನಾವು ಯಾರಿಗೂ ಅಡ್ವೈಸ್ ಮಾಡ್ತಾ ಇಲ್ಲ. ಇನ್ವನ್ ಡಯಾಬಿಟಿಕ್ ಪೇಷಂಟ್ಗಳಿಗೂ ಕೂಡ ನಾವು ಗೋಧಿನ ಸ್ಟಾಪ್ ಮಾಡಿ ಅಂತ ಹೇಳ್ತಿದ್ದೇವೆ. ಯಾಕೆ ಅಂತ ಅಂದ್ರೆ ಇದರಲ್ಲಿ ಒಂದು ಗ್ಲೂಟಿನ್ ಅನ್ನೋ ಪ್ರೋಟೀನ್ ಇದೆ. ಆ ಪ್ರೋಟೀನ್ RNA ಸ್ಟ್ರಕ್ಚರ್ ಚೇಂಜ್ ಆಗಿ ಮತ್ತೆ ಅದೇ ಪ್ರೋಸೆಸ್ ನಮ್ಮ ಪಾಪ್ಯುಲೇಷನ್ಗೆ ಮೀಟಪ್ ಮಾಡ್ಲಿಕ್ಕೆ ಪ್ರೊಡಕ್ಷನ್ ಜಾಸ್ತಿ ಮಾಡಿದರೆ ತಳಿಗಳು ಬದಲಾವಣೆ ಆಗಿ ಇದು ನಮ್ಮ ದೇಹಕ್ಕೆ ಹೋದಾಗ ಇರಿಟಬಲ್ ಬವಲ್ ಸಿಂಡ್ರೋಮ್, ಇಲ್ಲ ಅಲ್ಸರ್, ಇಲ್ಲ ಕಾನ್ಸ್ಟಿಪೇಷನ್, ಈ ತರ ತೊಂದರೆಗಳನ್ನ ಚಿಕ್ಕ ವಯಸ್ಕರ ಮಕ್ಕಳಲ್ಲಿ ಮತ್ತೆ ಈಗ ಯುವಕರಲ್ಲಿ ಜಾಸ್ತಿ ಕಂಡು ಬರ್ತಾ ಇದೆ. ಸೊ ಹಾಗಾಗಿ ಗೋಧಿನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ ಗೋಧಿ ಬದಲು ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಈ ತರ ರೊಟ್ಟಿಗಳನ್ನ ಬಳಸೋದು ತುಂಬಾ ಉತ್ತಮ. ಯಾವ ರೀತಿ ಕಲಬೆರಕೆ ಆಗಿರುತ್ತೆ ಅಂತ? ಅದು ತಳಿನಲ್ಲೇನೆ ಕಲಬೆರಕೆ ಆಗಿರುತ್ತೆ. ಸೊ ಬ್ರೀಡ್ ಅಂತ ಏನ್ ಕರಿತೀವಿ,
ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡ್ಲಿಕ್ಕೆ ಜಾಸ್ತಿ ಬೆಳೆದು ಅದ್ರದ್ದು ಕ್ವಾಲಿಟಿ ಮತ್ತೆ ಕಾಂಪೋಸಿಷನ್, ಫುಡ್ ಕಾಂಪೋಸಿಷನ್, ಅದು ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಕಮ್ಮಿ ಆಗ್ತಾ ಹೋಗುತ್ತೆ. ಅದ್ರ ಬದಲು ಅದರಲ್ಲಿ ಪ್ರೋಟೀನ್ ಚೇಂಜ್ ಆಗಿರೋದ್ರಿಂದ ಆ ಪ್ರೋಟೀನ್ ನಮ್ಮ ದೇಹಕ್ಕೆ ಸೂಕ್ತ ಆಗ್ತಾ ಇಲ್ಲ. ಸೊ ಹಾಗಾಗಿ ಅದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಲಿಕ್ಕೆ ಹೇಳ್ತೀವಿ. ನೆಕ್ಸ್ಟ್ ಸಕ್ಕರೆ ಅಂತ ತಗೊಂಡಾಗ, ಸಕ್ಕರೆ ಅಂತೂ ದಿನ ಬಳಕೆ. ಈಗಂತೂ ಸಕ್ಕರೆನ ಕ್ರಿಸ್ಟಲೈನ್ ಫಾರ್ಮ್ ಮಾಡೋದಕ್ಕೆ, ವೈಟ್ ಕ್ರಿಸ್ಟಲೈನ್ ತರ್ಲಿಕ್ಕೆ ಅದಕ್ಕೆ ಸಲ್ಫರ್ ಆಡ್ ಮಾಡ್ತಾರೆ. ಆ ಸಲ್ಫರ್ ಅನ್ನೋದು ನಮ್ಮ ದೇಹದ ಮೂಳೆಗಳನ್ನೆಲ್ಲ ಕ್ಷೀಣಿಸ್ತಾ ಹೋಗುತ್ತೆ, ಅದ್ರದ್ದು ಶಕ್ತಿನ ಕುಂದಿಸ್ತಾ ಹೋಗುತ್ತೆ. ಬೋನ್ ಡಿಮಿನರಲೈಸೇಷನ್ ಅಂತ ಹೇಳ್ತೀವಿ. ಈ ಸಕ್ಕರೆ ಕಾಯಿಲೆ ತೊಂದರೆ ಇಲ್ದಿರೋರು ಸಕ್ಕರೆ ಬದಲು ಬೆಲ್ಲ ಉಪಯೋಗಿಸ್ಬೋದು. ಈಗ ಬೆಲ್ಲನೂ ತುಂಬಾ ಕಲಬೆರಕೆ ಆಗಿದೆ, ಬಟ್ ಆದ್ರೂ ಏನು ಮಾಡಕ್ಕಾಗಲ್ಲ. ಸಾಧ್ಯವಾದಷ್ಟು ತಿನ್ಲೇಬೇಕು, ಈ ಸಿಹಿ ಕಾರ್ಯಗಳನ್ನ ಮಾಡ್ಬೇಕು ಅಂತ ಅಂದಾಗ ಎಲ್ಲಾದ್ರೂ ಗೊತ್ತಿರೋರ್ ಕಡೆ ಬೆಲ್ಲನ ಪರ್ಚೇಸ್ ಮಾಡಿ ಬೆಲ್ಲನ ಒಂದ್ ಹಂತಕ್ಕೆ ಯೂಸ್ ಮಾಡ್ಬೋದು. ಸಿಹಿ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು, ಜೇನುತುಪ್ಪ ಆಗಿರ್ಬೋದು, ನಿಮ್ಗೆ ಗೊತ್ತಿರೋರ್ ಕಡೆಯಿಂದ ತಗೊಂಡು ಬೆಲ್ಲ ಮತ್ತೆ ಜೇನುತುಪ್ಪನ ಬಳಕೆ ಮಾಡಿ ಸ್ವೀಟ್ಸ್ಗೆ. ಅದು ಬಿಟ್ಟು ಸಾಧ್ಯವಾದಷ್ಟು ಸ್ವೀಟ್ಸ್ ನ ಹೊರಗಡೆ ತಿಂದಿರ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ತುಂಬಾ ಸೂಕ್ತ. ದೆನ್ ಕಮಿಂಗ್ ಟು ನೆಕ್ಸ್ಟ್, ಎಣ್ಣೆ ಅಂತ ಬಂದಾಗ ಪ್ರತಿಯೊಬ್ಬರಲ್ಲೂ ತುಂಬಾ ಹಲವಾರು ಕಾರಣಗಳಿರ್ತವೆ ಎಣ್ಣೆ ಬಳಕೆ ಬಗ್ಗೆ. ಬಟ್ ಎಣ್ಣೆ ಎಲ್ಲಾ ಮನುಷ್ಯನ್ಗೂ ಬೇಕೇ ಬೇಕು. ಯಾಕೆಂದ್ರೆ ನಮ್ಮ ನರಗಳ ಶಕ್ತಿನ ಇಂಪ್ರೂವ್ ಮಾಡೋದು ಮತ್ತೆ ಲ್ಯೂಬ್ರಿಕೇಶನ್, ಒಂದು ನರದಿಂದ ಇನ್ನೊಂದು ನರಕ್ಕೆ ಸಿಗ್ನಲಿಂಗ್ ಕೆಪಾಸಿಟಿ, ಲ್ಯೂಬ್ರಿಕೇಶನ್ ಇಲ್ಲ ಸಿಗ್ನಲಿಂಗ್ ಕೆಪಾಸಿಟಿ ಕೊಡೋದು ಎಣ್ಣೆ ಬಾಡಿ ದೇಹದಲ್ಲಿ ಇದ್ದಾಗ ಮಾತ್ರನೇ ಪ್ರತಿಯೊಬ್ಬ ಮನುಷ್ಯನ್ಗೂ ಎಣ್ಣೆ ಅಗತ್ಯ. ಸೊ ಯೂಶಲಿ ನಾರ್ಮಲ್ ಆಗಿ ಕೋಕೋನಟ್ ಆಯಿಲ್ ಇಲ್ಲ ಅಂದ್ರೆ ಕಡಲೆಕಾಯಿ ಎಣ್ಣೆ, ಈ ಕೋಕೋನಟ್ ಅಥವಾ ಕಡಲೆಕಾಯಿ ಎಣ್ಣೆನ ಹೆಚ್ಚಾಗಿ ಬಳಸಿ ಯಾವುದೇ ತಲೆನೋವು ಇರೋದಿಲ್ಲ. ಅಂಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು ಅಡಿಗೆಗೆ ಬಳಸುವಂತ ಎಣ್ಣೆಯಿಂದ ಅಲ್ಲ, ಬಟ್ ಆದ್ರೆ ನೀವು ಎಣ್ಣೆನಲ್ಲಿ ತೇಲ್ಸಿ ಕರೆದಿರೋ ಅಂತ ಪದಾರ್ಥಗಳನ್ನ ಹೆಚ್ಚಾಗಿ ಸೇವನೆ ಮಾಡಿದಾಗ ಖಂಡಿತವಾಗೂ ನಿಮ್ಮಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲ, ನಾನ್ ವೆಜ್ ತಿಂತಾ ಇರೋ ಇದರಲ್ಲಿ ನಾನ್ ವೆಜ್ ತಿನ್ನೋ ಅಂತವ್ರು ಖಂಡಿತ ಆರ್ಗನ್ ಮೀಟ್ಸ್ ಅಂತ ಹೇಳ್ತೀವಿ, ಲಿವರ್, ಕಿಡ್ನಿ, ಬ್ರೈನ್, ಈ ತರ ಅನಿಮಲ್ದು ಆರ್ಗನ್ ಮೀಟ್ಸ್ ಅಲ್ಲಿ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಇರುತ್ತೆ. ಸೊ ಈ ತರ ಆಹಾರನ ನೀವು ದಿನನಿತ್ಯ ಸೇವನೆ ಮಾಡಿದಾಗ ಖಂಡಿತ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಹೊತ್ತು ಈ ಕಡಲೆಕಾಯಿ ಬೀಜದ ಎಣ್ಣೆ, ಕೊಬ್ಬರಿ ಎಣ್ಣೆ ಉಪಯೋಗಿಸೋದ್ರಿಂದ ಯಾವುದೇ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಿಲ್ಲ. ಅಡಿಗೆ, ಸಾಂಬಾರಿಗೆ ಇಲ್ಲ ಯಾವ್ದಾದ್ರು ಒಗ್ಗರಣೆಗೆ ನಾವು ಬಳಸುವಂತ ಎಣ್ಣೆನ ದಿನನಿತ್ಯ ಬಳಸಿ ಯಾವುದೇ ತಲೆನೋವು ಇರೋದಿಲ್ಲ. ಅದರಲ್ಲೂ ತುಪ್ಪ ಅಂತ ಬಂದಾಗ ತುಪ್ಪ ಮನುಷ್ಯನ ದೇಹಕ್ಕೆ ಬೇಕೇ ಬೇಕು. ದಿನನಿತ್ಯ 1 ಅಥವಾ 1.5 ಸ್ಪೂನ್ ತುಪ್ಪನ ಅನ್ನದ ಜೊತೆಗೆ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಪ್ರತಿಯೊಬ್ಬರ ಆರೋಗ್ಯ, ಮೂಳೆ ಶಕ್ತಿ ಎರಡೂ ಚೆನ್ನಾಗೇ ಇರುತ್ತೆ. ದೆನ್ ಕಮಿಂಗ್ ಟು ಉಪ್ಪು. ಉಪ್ಪಿನಲ್ಲಿ ಸೋಡಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ, ಅಯೋಡಿನ್ ಅಂಶ ಕಮ್ಮಿ ಇರುತ್ತೆ. ಅಯೋಡಿನ್ ಜಾಸ್ತಿ ಇರೋಂಥ ಉಪ್ಪನ್ನ ನಾವು ಸೇವನೆ ಮಾಡಬೇಕು, ಬಟ್ ನಾಟ್ ಸೋಡಿಯಂ ಜಾಸ್ತಿ ಇರೋಂಥದ್ದಲ್ಲ. ಸೊ ಉಪ್ಪು ಅಂದ್ರೆ ಸೋಡಿಯಂ ಅಂತ, ಬಟ್ ಅಯೋಡೈಸ್ಡ್ ರಿಚ್ ಫುಡ್ ನಾವು ತಗೊಂಡಾಗ ಖಂಡಿತ ನಮ್ಮ ದೇಹದಲ್ಲಿ ಅಯೋಡಿನ್ ಅಂಶ ಅಗತ್ಯವಾಗಿ ಬೇಕು. ಥೈರಾಯ್ಡ್ ಅನ್ನೋ ಈಗ ಕಾಂಪ್ಲಿಕೇಶನ್ಸ್ ಏನ್ ಬರ್ತಾ ಇದೆ, ಅಯೋಡಿನ್ ಕಮ್ಮಿ ಆಗೋದಕ್ಕೇನೆ ಥೈರಾಯ್ಡ್ ಕಾಯಿಲೆ ತೊಂದರೆ ಕಾಣಿಸ್ಕೊಂತಾ ಇರೋದು. ಸೊ ನಾವು ಅಯೋಡೈಸ್ಡ್ ಉಪ್ಪನ್ನ ಹೆಚ್ಚು ಯೂಸ್ ಮಾಡಿದ್ರೆ ಖಂಡಿತವಾಗೂ ಅಯೋಡಿನ್ ನಮ್ಮ ದೇಹಕ್ಕೆ ಬೇಕಾಗಿರೋದು. ಯಾತಕ್ಕೆ ಅಂದ್ರೆ ಅದು ಗ್ರೋತ್ ಅಂಡ್ ಡೆವಲಪ್ಮೆಂಟ್, ನಮ್ಮ ಮೂಳೆ ಆಗಿರ್ಬೋದು, ನಮ್ಮ ದೇಹ ಆಗಿರ್ಬೋದು, ನಮ್ಮ ಆರ್ಗನ್ ಕೆಲಸ ಮಾಡೋ ಕ್ರಿಯೆಗೆಲ್ಲನೂ ಅಯೋಡಿನ್ ಬೇಕು. ಸೊ ಹಾಗಾಗಿ ಅಯೋಡಿನ್ ರಿಚ್ ಇರೋಂತ ಉಪ್ಪುಗಳು ಅಂದ್ರೆ ಈ ಕಲ್ಲುಪ್ಪು, ಮೇಜರ್ ಆಗಿ ಅಯೋಡೈಸ್ಡ್ ಉಪ್ಪು ಅಂತ ಏನ್ ಸಿಗುತ್ತೆ ಅದನ್ನ ತಗೊಳ್ಳಿ, ಪ್ಯಾಕ್ ಮೇಲೆ ಇರೋದು. ಬಟ್ ಆದ್ರೆ ಕಲ್ಲು ಉಪ್ಪನ್ನ ಹೆಚ್ಚಾಗಿ ಉಪಯೋಗಿಸಿ, ಅದರಲ್ಲಿ ಒಂದು ಹಂತಕ್ಕೆ ಅಯೋಡೈಸ್ ಅಂಶ ಜಾಸ್ತಿ ಇರುತ್ತೆ. ಸೊ ಉಪ್ಪು ಅಂತ ಬಂದಾಗ ಒಬ್ಬ ಮನುಷ್ಯ ದಿನಕ್ಕೆ 4 ಗ್ರಾಮ್ ಅಷ್ಟು ಉಪ್ಪನ್ನ ಬಳಸ್ಬೋದು. ಸೊ ಅಂದ್ರೆ ಒಂದು ಸ್ಪೂನ್ ಅಷ್ಟು, ಟೇಬಲ್ ಸ್ಪೂನ್ ಅಂತ ಹೇಳ್ತೀವಿ, 1 ಟೇಬಲ್ ಸ್ಪೂನ್ 5 ಗ್ರಾಮ್ ಆಗುತ್ತೆ. ಸೊ 1 ಟೇಬಲ್ ಸ್ಪೂನ್ ಚಮಚದಷ್ಟು ಉಪ್ಪನ್ನ ದಿನನಿತ್ಯ ಒಬ್ಬ ಮನುಷ್ಯ ಸೇವಿಸಿದ್ರೆ ಯಾವುದೇ ರೀತಿ ತೊಂದರೆ ಇರಲ್ಲ. ಬಟ್ BP, ಬ್ಲಡ್ ಪ್ರೆಷರ್ ಅಂತವ್ರು ಇರೋದು 5 ಗ್ರಾಮ್ ಅಲ್ಲಿ ಅರ್ಧ ಕಮ್ಮಿ ಮಾಡ್ಕೊಳ್ಳಿ. 2 ಗ್ರಾಮ್ ಇಂದ 3 ಗ್ರಾಮ್ ಅಷ್ಟು ಉಪ್ಪನ್ನ ಸೇವನೆ ಮಾಡಿ, ಅದರಲ್ಲೂ ಕಲ್ಲುಪ್ಪಿನ ಪ್ರಮಾಣ ಹೆಚ್ಚಾಗಿ ಬಳಸಿ. ಗರಂ ಮಸಾಲ, ಸಾಧ್ಯವಾದಷ್ಟು ಗರಂ ಮಸಾಲಾನ ಮನೆಯಲ್ಲೇ ಮಾಡ್ಕೊಳ್ಳಿ. ಯಾಕೆಂದ್ರೆ ಈಗ ಅಂಗಡಿನಲ್ಲಿ ಸಿಗ್ತಾ ಇರೋ ಅಂತ ಸುಮಾರು ಗರಂ ಮಸಾಲಗಳು ಕಲಬೆರಕೆಯಿಂದ ಕೂಡ ಇರುತ್ತೆ. ಯಾಕೆಂದ್ರೆ ಎಲ್ರಿಗೂ ಆ ಪ್ರೊಡಕ್ಟಿವಿಟಿನ ಮೀಟಪ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಚಕ್ಕೆ, ಲವಂಗ, ಕೆಂಪು ಮೆಣಸಿನಕಾಯಿ, ಈ ತರ ಧನ್ಯ ಅದೆಲ್ಲಾನು ಹೆಚ್ಚು ತುಂಬಾ ಕಾಸ್ಟ್ಲಿ ಇರುತ್ತೆ. ಅಂಥದ್ರಲ್ಲಿ 10 ರೂಪಾಯಿ 5 ರೂಪಾಯಿಗೆಲ್ಲ ಸಣ್ಣ ಪ್ಯಾಕ್ ಅಲ್ಲಿ ಸಿಗೋ ಅಂತದನ್ನ ಖಂಡಿತ ಯೂಸ್ ಮಾಡಬೇಡಿ. ಒಂದಿನ ತಿಂದಿಲ್ಲ ಅಂದ್ರೂ ಪರವಾಗಿಲ್ಲ, ಅದರಲ್ಲಿ ಹಾಕೋ ಅಂತ
ಕಲರಿಂಗ್ ಏಜೆಂಟ್, ಅದು ಕಲರ್ ಬರ್ಲಿಕ್ಕಂತಾನೆ ಕಲರಿಂಗ್ ಏಜೆಂಟ್ ಮತ್ತೆ ಪ್ರಿಸರ್ವೇಟಿವ್ಸ್ ಏನ್ ಹಾಕ್ತಾರೆ, ಈ ಪ್ಯಾಕ್ ಆಗಿರೋ ಅಂತದ್ದು ಎಲ್ಲಾ ಫಾರ್ಮುಲೇಟೆಡ್ ಫುಡ್ ಕೂಡ ಅದರಲ್ಲಿ ಪ್ರಿಸರ್ವೇಟಿವ್ಸ್ ಇರುತ್ತೆ. ಈ ಪ್ರಿಸರ್ವೇಟಿವ್ಸ್ ಅಂದ್ರೆ ಏನಂದ್ರೆ ಸೋಡಿಯಂ ಕಂಟೆಂಟ್ ಎಷ್ಟೊಂದು ತುಂಬಾ ಜಾಸ್ತಿ ಇರುತ್ತೆ. ಸೋಡಿಯಂ ಅಂಶ ದೇಹಕ್ಕೆ ಹೋಗ್ತಾ ಇದ್ದಂಗೆ ನಮ್ಗೆ ಬ್ಲಡ್ ಪ್ರೆಷರ್ ಆಗಿರ್ಬೋದು, ಕೊಲೆಸ್ಟ್ರಾಲ್ ಲೆವೆಲ್ ಆಗಿರ್ಬೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಯಾವುದೇ ಪ್ಯಾಕ್ಡ್ ಫುಡ್ ಅಂತ ಏನ್ ಬರುತ್ತೆ, ಇನ್ಸ್ಟಂಟ್ ಯೂಸ್ ಪ್ಯಾಕ್ಡ್ ಫುಡ್ ಅಂತ ಏನ್ ಬರುತ್ತೆ, ಅದನ್ನ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ. ಏನೇ ಆಹಾರ ಆಗಿರ್ಬೋದು, ಯಾವುದೇ ರೀತಿಯ ಊಟ ಖಾದ್ಯ ಆಗಿರ್ಬೋದು, ಅದನ್ನ ಸಾಧ್ಯವಾದಷ್ಟು ಮನೆಯಲ್ಲೇ ಪ್ರಿಪೇರ್ ಮಾಡಿ ತಗೊಳೋದಕ್ಕೆ ಟ್ರೈ ಮಾಡಿ. ಹೊರಗಡೆ ತಿನ್ನೋ ಅಂತ ಪ್ರಮೇಯ ಬಂದಾಗ ಮಾತ್ರ ತಿನ್ನಿ, ಬಟ್ ಅದ್ರಲ್ಲೂ ತರಕಾರಿ ಆಗಿರ್ಬೋದು, ಇಂಥ ಪಲ್ಯಗಳು, ಫ್ರೈಡ್ ಐಟಮ್ಸ್ ಇಂಥದನ್ನ ಸ್ವಲ್ಪ ಜಾಸ್ತಿ, ಪನ್ನೀರು, ನಾನ್ ವೆಜ್ ಏನಿದೆ ಎಲ್ಲಾನು ತಗೊಳ್ಳಿ, ಬಟ್ ಪ್ರಮಾಣದಲ್ಲಿ ಕಂಟ್ರೋಲ್ ಮಾಡಿಕೊಂಡು ಎವ್ರಿ ಡೇ ಆಚೆ ತಿನ್ನೋದನ್ನ ಅವಾಯ್ಡ್ ಮಾಡಿಕೊಂಡು ತಿಂಗಳಿಗೆ ಒಂದ್ಸಲ ಅಲ್ಲ, ಅಪರೂಪಕ್ಕೆ 1-2 ಸಲ 3 ಸಲ ಆ ತರ ಮಾಡ್ಕೊಂಡ್ರೆ ಖಂಡಿತವಾಗೂ ಒಳ್ಳೆ ಆರೋಗ್ಯಕರವಾದ ಜೀವನನ ಮಾಡ್ಬೋದು. ಮೇಡಮ್, ಈಗ ಹೇಗೆ ಜನ ಪತ್ತೆ ಹಚ್ಚಬೇಕು, ಇದು ಕಲರಿಂಗ್ ಆಗಿದೆ ಹೇಗೆ ಅಂತ ಹೇಗೆ ಪತ್ತೆ ಹಚ್ಚಬೇಕು? ಕಲರಿಂಗ್ ಪತ್ತೆ ಹಚ್ಚೋದು ಸ್ವಲ್ಪ ಕಷ್ಟವಾದ್ದೇನೆ. ಈಗ ಮಸಾಲಾ ಪೌಡರ್ ಆಗಿರ್ಬೋದು ಅಂತದ್ನೆಲ್ಲ ಟಿಶ್ಯೂ ಪೇಪರ್ ಮೇಲೆ ಹಾಕಿ ಒಂದ್ ಸ್ವಲ್ಪ ನೀರ್ ಚಿಮ್ಸಿದ್ರೆ ಆ ಕಲರ್ ಏನಿರುತ್ತೆ ಅದು ಪೇಪರ್ಗೆ ಹರಡುತ್ತೆ. ಏನಾದ್ರೂ ಕಲರ್ ಬಿಟ್ಕೊಂಡ್ರೆ ಖಂಡಿತ ಅದು ಅಡಲ್ಟ್ರೇಟೆಡ್ ಅಂತ ಅರ್ಥ. ಅದು ಬಿಟ್ರೆ ಈ ಸುಮಾರು ಕಲರಿಂಗ್ ಏಜೆಂಟ್ ನ ಇದೇ ರೀತಿ ಐಡೆಂಟಿಫೈ ಮಾಡೋದು, ಇಲ್ಲಾಂದ್ರೆ ಬಯಾಲಜಿಕಲ್ ಟೆಸ್ಟಿಗೆ ಅಂತ ಕಳಿಸ್ಬೇಕಾಗುತ್ತೆ. ಸೊ ಆ ಟೆಸ್ಟ್ ಅಲ್ಲಿ ಯಾವ ಕ್ರೊಮ್ಯಾಟೋಗ್ರಫಿ ಅಂತ ಬರುತ್ತೆ. ಸೊ ಆ ಟೆಸ್ಟ್ ಮಾಡಿದಾಗ ಇದರಲ್ಲಿ ಯಾವ ಕಲರ್ ಏಜೆಂಟ್ ಆಡ್ ಆಗಿದೆ ಅಂತ ಗೊತ್ತಾಗತ್ತೆ. ಈಗ ಮೇಡಮ್ ಹೇಳಿದ್ರಿ ಈ ಎಲ್ಲ ಇದರಿಂದಾಗಿ ಯಾವೆಲ್ಲ ಅನಾರೋಗ್ಯಕರ ಆಗ್ಬಹುದು, ಸಮಸ್ಯೆಗಳಾಗುತ್ತೆ, ಆರೋಗ್ಯ ಸಮಸ್ಯೆಗಳು? ಇದೆಲ್ಲಾನು ನಮ್ಮ ದೇಹದ ಸೆಲ್ಸ್ ಮೇಲೆ ಪರಿಣಾಮ ಬೀರುತ್ತೆ. ಸೊ ಒಂದ್ಸಲ ಒಬ್ಬ ಮನುಷ್ಯನ ದೇಹದಲ್ಲಿರೋ ಸೆಲ್ಸ್ ಗಳಲ್ಲಿ ಟಾಕ್ಸಿನ್ಸ್ ಅಂಶ ಸೇರ್ಪಡೆ ಆಗ್ತಾ ಹೋದ್ರೆ, ಸೆಲ್ ಅಂದ್ರೇನೆ ಗ್ರೂಪ್ ಆಫ್ ಸೆಲ್ ಪರ್ಫಾರ್ಮ್ ಟಿಶ್ಯೂ, ಅಟ್ ಗ್ರೂಪ್ ಆಫ್ ಟಿಶ್ಯೂ ಪರ್ಫಾರ್ಮ್ ಒನ್ ಆರ್ಗನ್. ಸೊ ಸೆಲ್ಲೇ ಟಾಕ್ಸಿಸ್ ಆಯ್ತು ಅಂತಂದ್ರೆ ಟಿಶ್ಯೂ ಕೂಡ ಟಾಕ್ಸಿನ್ ಆಗುತ್ತೆ, ಹಂಗೆ ಆರ್ಗನ್ ಸಿಸ್ಟಮ್ ಕೂಡ ಟಾಕ್ಸಿನ್ ಆಗ್ತಾ ಹೋಗುತ್ತೆ. ಸೊ ಅಕ್ಯುಮುಲೇಷನ್ ಆಫ್ ಟಾಕ್ಸಿನ್, ಈಗ ಸಿಂಪಲ್ ಆಗಿ ಒಂದು ಸಕ್ಕರೆ ಕಾಯಿಲೆ ಅಂತ ತಗೊಂಡಾಗ ಸಕ್ಕರೆ ಕಾಯಿಲೆದಲ್ಲಿ ಟಾಕ್ಸಿನ್ ಯಾವುದು? ಸಕ್ಕರೆ. ಸೊ ಆ ಸಕ್ಕರೆ ದೇಹದಲ್ಲಿ ಜೀರ್ಣ ಆಗದಿರೋ, ದೇಹ ಹೀರ್ದಿರೋ ಅಂತ ಗ್ಲೂಕೋಸ್ ಅಂಶನ ರಕ್ತದಲ್ಲೇ ಉಳಿಕೆ ಆಗಿ ನೀವು ರಕ್ತ ಪರೀಕ್ಷೆ ಮಾಡಿದಾಗ ಶುಗರ್ ಇದೆ ಅಂತ ರಕ್ತದಲ್ಲಿ ಗೊತ್ತಾಗುತ್ತೆ. ಸೊ ಈ ಟಾಕ್ಸಿನ್ ಯಾವುದು? ಶುಗರ್. ಸೊ ಜಾಸ್ತಿ ಅನ್ನ, ಇದು ರಿಫೈನ್ಡ್ ಫುಡ್ಸ್ ನ ಯಾರು ಜಾಸ್ತಿ ತಿಂತಾರೋ ಅಂತವರಿಗೆ ರಕ್ತದಲ್ಲಿ ಸಕ್ಕರೆ ಅಂಶ ಹಂಗೆ ಉಳಿತಾ ಹೋಗುತ್ತೆ. ಅದೇ ಡಿಜನರೇಟಿವ್ ಡಿಸಾರ್ಡರ್ ಆಗುತ್ತೆ.